ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಕೋಲಾರದ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಹೈಡ್ರಾಮಾನೇ ನಡೆದಿದೆ. ಕೋಲಾರ ಕಾಂಗ್ರೆಸ್ ಶಾಸಕರ ರಾಜೀನಾಮೆಯ ಹೈಡ್ರಾಮಾ ಇದು. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಿಸುವುದನ್ನ ವಿರೋಧಿಸಿ ರಾಜೀನಾಮೆ ಕೊಡೋದಕ್ಕೆ ಮುಂದಾದಂತವರು ಈಗ ರಾಜೀನಾಮೆಯಿಂದ ಹಿಂದಕ್ಕೆ ಸರಿದಿದ್ದಾರೆ ಇವರು ಶಾಸಕರು. ಆದರೆ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ತಪ್ಪಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ರಾಜೀನಾಮೆ ಅಸ್ತ್ರ ಬಳಸಿ ಟಿಕೆಟ್ ತಪ್ಪಿಸುವಲ್ಲಿ ಸಕ್ಸಸ್. ಈಗ ಹೊಸ ಅಭ್ಯರ್ಥಿಯ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಸಭಾಪತಿ ಕಚೇರಿ ಒಳಗೆ ರಾಜೀನಾಮೆಯ ಹೈ ಡ್ರಾಮಾನೇ ನಡೀತು. 5 ಶಾಸಕರು ರಾಜೀನಾಮೆಯ ನಿರ್ಧಾರಕ್ಕೆ ಬಂದಿದ್ರು. ಅದರಲ್ಲೂ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ತಮ್ಮ ರಾಜೀನಾಮೆ ಪತ್ರವನ್ನ ಕೂಡ ಮಾಧ್ಯಮಕ್ಕೆ ಪ್ರಕಟಿಸಿದ್ರು. ಆದ್ರೆ ಇನ್ನೇನು ರಾಜೀನಾಮೆ ಕೊಡಬೇಕು ಅಷ್ಟರಲ್ಲಾಗಲೇ ನಡೆದಂಥದ್ದು ಹೈ ಡ್ರಾಮಾ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡೋದನ್ನ ಕೈಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾದಂತಹ ಹಿನ್ನೆಲೆಯಲ್ಲಿ ಸಭಾಪತಿ ಹೊರಟ್ಟಿಯವರ ಕಚೇರಿಗೆ ತೆರಳಿದ್ರು. ರಾಜೀನಾಮೆ ಪತ್ರ ಹಿಡಿದು ಹೊರಟಿದ್ರು. ಆದರೆ ರಾಜೀನಾಮೆ ಕೊಡ್ಲಿಲ್ಲ. ಅಲ್ಲಿಗೆ ರಾಜೀನಾಮೆ ಹೈ ಡ್ರಾಮಾ ಸಭಾಪತಿ ಹೊರಟ್ಟಿಯವರ ಕಚೇರಿಯಲ್ಲಿ ನಡೆದದ್ದು. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ರಾಜೀನಾಮೆ ಅಸ್ತ್ರದ ಬಳಿಕ ಹೊಸ ಅಭ್ಯರ್ಥಿ ಆಯ್ಕೆ ಆಗೋದು ಬಾಕಿ ಇದೆ. ಆ ರೀತಿ ನಿಮಗೆ ಮುಂದೆ ಅವರು ಅಲ್ಲಿ ಬಂದು ನಿಮಗೆ ತೊಂದರೆ ಕೊಡೋಂಥದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ಮೇಲೆ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಮಂತ್ರಿ ಮಾಡಿದೆ. ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಚುರನುಣಿ ನಾನು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಗ್ಗೆ ನಮ್ಗೆ ಯಾವುದು ಬೇಸರ ಇಲ್ಲ. ಆದರೆ ಇವರು ಪದೇ ಪದೇ ಅವರು ದೇವನಹಳ್ಳಿಯಲ್ಲಿ ನಿಂತಿದ್ದಾರೆ, ಮಂತ್ರಿ ಆಗಿದ್ದಾರೆ, ನಮ್ದು ಯಾವುದು ಅಭ್ಯಂತರ ಇಲ್ಲ. ಅವರ ಮಗಳು ಚೇರ್ಮನ್ ಆಗಿದ್ದಾರೆ, ನಮ್ದು ಯಾವುದು ಅಭ್ಯಂತರ ಇಲ್ಲ. ಅದ್ರ ಬಗ್ಗೆ ಯಾವುದು ಅಭ್ಯಂತರ ಇಲ್ಲ. ಆದರೆ ಪದೇ ಪದೇ ಅವ್ರ ಕುಟುಂಬದವ್ರಿಗೆ ಕೊಟ್ಟು ನಮ್ಮ ಮೇಲೆ ಮತ್ತೆ ಅದೇ ರೀತಿ ರಾಜಕಾರಣವನ್ನು ಮಾಡೋದಕ್ಕೆ ನಾವು ತಯಾರಿಲ್ಲ. ಈಗ ರಾಜೀನಾಮೆ ಕೊಡ್ತಾ ಇದ್ದೀರಾ, ಸ್ಪೀಕರ್ ಭೇಟಿ ಮಾಡ್ತೀರಾ? ಈಗ ಸ್ಪೀಕರ್ ಅವರು ಬರ್ತಾ ಇದ್ದಾರೆ. ಆದರೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ಪಕ್ಷದಲ್ಲಿದ್ದಾರೆ, ನಾವು ಬಂದು ಮಾತಾಡ್ತೀವಿ, ಏನೇ ಸಮಸ್ಯೆ ಇದ್ದರೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮಾತು ಗೌರವ ಕೊಟ್ಟು ಈಗ ಸದ್ಯಕ್ಕೆ ನಾವು ಮಾತು ಮುಖ್ಯಮಂತ್ರಿಗಳಿಂದ ಕೆಪಿಸಿಸಿ ಅಧ್ಯಕ್ಷರಿಂದ ಭರವಸೆ ಸಿಕ್ಕಿದೆ. ಈ ಬಗ್ಗೆ ಮಾತನಾಡೋಣ ಅಂದಿದ್ದಾರೆ. ಹಾಗಾಗಿ ರಾಜೀನಾಮೆಯ ನಿರ್ಧಾರವನ್ನ ಕೈ ಬಿಟ್ಟಿದ್ದಾರೆ ಸಚಿವ ಸುಧಾಕರ್ ಆದಿಯಾಗಿ 5 ಶಾಸಕರುಗಳು ಕೂಡ. ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ಸಭಾಪತಿ ಹೊರಟ್ಟಿ ಅವರ ಕಚೇರಿಗೆ ತೆರಳಿದ್ರು ತಮ್ಮ ರಾಜೀನಾಮೆ ಪತ್ರ ಹಿಡಿದು. ಸ್ಕ್ರೀನ್ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಅಷ್ಟರಲ್ಲೇ ಭೈರತಿ ಅವರು ಅಲ್ಲಿಗೆ ಬಂದು ಸಮಾಧಾನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಸಂದೇಶವನ್ನ ಕೊಟ್ಟರು. ಒಟ್ಟಾರೆ ಈ ಹೈ ಡ್ರಾಮಾದ ಕುರಿತಾಗಿ ಇನ್ ಡೀಟೇಲ್ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಭಾರಿ ಹೈ ಡ್ರಾಮಾ, ರಾಜೀನಾಮೆಯ ಅಸ್ತ್ರವನ್ನ ಪ್ರಯೋಗಿಸಿ ಮುನಿಯಪ್ಪ ಅವರ ಅಳಿಯನಿಗೆ ಸಿಗಬಹುದಾಗಿದ್ದಂತಹ ಟಿಕೆಟ್ ಅನ್ನು ತಪ್ಪಿಸುವಲ್ಲಿ ಈ ಶಾಸಕರುಗಳು ಯಶಸ್ವಿಯಾದ್ರು ಅಂತ ಅನಿಸುತ್ತೆ. ಪ್ರೀ ಪ್ಲಾನ್ಡ್? ಖಂಡಿತ ಅದೇ ರೀತಿ ಕಾಣಿಸ್ತಾ ಇದೆ ಪ್ರತಿಮಾ. ಯಾಕೆಂದ್ರೆ ಮೊನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಕರೆದಾಗ ಶಾಸಕರೆಲ್ಲರೂ ಕೂಡ ನಾವು ಹೇಳ್ದಂಥವ್ರಿಗೆ ಟಿಕೆಟ್ ಕೊಡಬೇಕು, ಇಲ್ಲಾಂದರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವತ್ತೇ ಎದ್ದು ಹೊರಗಡೆ ಬರ್ಬೋದಾಗಿತ್ತು, ಆ ಸಭೆಯಿಂದ ಹೊರ ನಡಿಬೋದಾಗಿತ್ತು. ಆದರೆ ಆ ಕೆಲಸವನ್ನು ಈ MC ಸುಧಾಕರ್ ಅವರಾಗಲಿ, ನಂಜೇಗೌಡರಾಗಲಿ, ಕೊತ್ತೂರು ಮಂಜುನಾಥ್ ಆಗಲಿ ಈಗ ಏನು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾ ಇದ್ದಾಗೆ ವಿರೋಧಿಸ್ತಾ ಇದ್ದಾರೆ. ಈ ಮುಖಂಡರುಗಳಾಗಲಿ ಆ ಸಂದರ್ಭದಲ್ಲಿ ಆ ತೀರ್ಮಾನವನ್ನು ತೆಗೆದುಕೊಂಡಿರಲಿಲ್ಲ. ಆ ಸಭೆಯಲ್ಲಿ ಆದಂಥ ಔಟ್ಪುಟ್ ಏನು ಅಂತ ನೋಡಿದಾಗ ಹೈಕಮಾಂಡ್ ಈಗ ಇಬ್ಬರ ಕಡೆಯ ವಾದವನ್ನು ಕೂಡ ಆಲಿಸಿದ್ದೇವೆ, ಯಾರಿಗೆ ಟಿಕೆಟ್ ಕೊಡ್ತೀವಿ ಅವರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಈ 2 ಬಣದ ಶಾಸಕರುಗಳಿಗೆ ಹೇಳಿ ಕಳಿಸಿದರು. ಇದಾದ ಮೇಲೆ ನಿನ್ನೆ ಸಂಜೆ ಸಭೆ ಆಯಿತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ. ಅಲ್ಲಿ ಹನುಮಂತಯ್ಯವ್ರನ್ನು ಕರೆಸ್ಕೊಂಡು ಮಾತಾಡಲಾಯಿತು, ಮುನಿಯಪ್ಪ ಅವ್ರನ್ನ ಕರೆಸ್ಕೊಂಡು ಮಾತನಾಡಿದ್ರು. ಅಲ್ಲಿ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಹನುಮಂತಯ್ಯ ಅವ್ರಿಗೂ ಹೇಳಿ ಕಳಿಸಲಾಗಿತ್ತು. ಸೊ ಇದು ಖಚಿತ ಆಗ್ತಿದ್ದ ಹಾಗೆ ಶತಾಯ ಗತಾಯ ಯಾವ ಕಾರಣಕ್ಕೂ ಕೂಡ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡೋದನ್ನು ತಪ್ಪಿಸಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಬೇರೆ ಯಾವುದೋ ಆಪ್ಷನ್ ಇರಲಿಲ್ಲ. ಹಾಗಾಗಿ ರಾಜೀನಾಮೆಯ ತಂತ್ರಕ್ಕೆ ಮೊರೆ ಹೋದರು. ಆದರೆ ಯಾರು ಕೂಡ ರಾಜೀನಾಮೆ ಕೊಡುವಂಥ ತೀರ್ಮಾನವನ್ನು ಮಾಡಿದವರು ಯಾರೂ ಕೂಡ ಬಂದಿಲ್ಲಿ ರಾಜೀನಾಮೆ ಕೊಡಲಿಲ್ಲ. ಈಗ ಹೇಳ್ತಾ ಇದ್ದಾರೆ CM DCM ಭರವಸೆ ಕೊಟ್ಟಿದ್ದಾರೆ ಅಂತ.
ಇದೇ CM DCM ಸಭೆ ನಡೆಸಿದಾಗ ಯಾವುದೇ ಭರವಸೆಗಳು ಸಿಗಲಿಲ್ಲ. ಹೈಕಮಾಂಡ್ ಈಗ ಚಿಕ್ಕಪೆದ್ದಣ್ಣ ಅವರಿಗೆ ಬಹುತೇಕ ಟಿಕೆಟ್ ನೀಡ್ತೀವಿ ಅಂತ ರಾತ್ರಿ ಕನ್ಫರ್ಮ್ ಮಾಡಿದ್ರು. ರಾತ್ರಿ ಯಾವಾಗ ಕನ್ಫರ್ಮ್ ಆಯಿತು, ಈಗ ಬೈರತಿ ಸುರೇಶ್ ಅವರ ಮನೆಯಲ್ಲೂ ಕೂಡ ಈ ಶಾಸಕರು ವಿಧಾನಸೌಧಕ್ಕೆ ಬರುವ ಮುನ್ನವೂ ಕೂಡ ಸಭೆ ನಡೆದಿತ್ತು. ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು ಈಗ ರಾಜೀನಾಮೆಯ ಬೆದರಿಕೆ ಅಸ್ತ್ರವನ್ನ ಕೋಲಾರ ಭಾಗದ ಶಾಸಕರು ಮಾಡ್ತಿದ್ದಾರೆ ಅಂತ. ಆಗಲೂ ಕೂಡ CM DCM ಫೋನ್ ಮಾಡಿ ಯಾರು ವಿಧಾನಸೌಧಕ್ಕೆ ಹೋಗಬೇಡಿ ಅನ್ನೋದನ್ನ ಹೇಳ್ಬೋದಾಗಿತ್ತು, ಅದು ಕೂಡ ಆಗಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಹೇಳ್ತಾ ಇದ್ದಾರೆ ಶಾಸಕರು, ಇಲ್ಲ ಹೈಕಮಾಂಡ್ ಈಗ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡೋದನ್ನ ಹೋಲ್ಡ್ ಮಾಡಿದೆ, ರಾಜ್ಯ ನಾಯಕರು ಮಾತನಾಡ್ತೀವಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ರಾಜೀನಾಮೆಯನ್ನ ಕೊಡ್ತಾ ಇಲ್ಲ. ಖಾದರ್ ಅವರು ಮಂಗಳೂರಿನಲ್ಲಿದ್ದಾರೆ, ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬರ್ತಾರಂತೆ. ಆನಂತರ ಅಷ್ಟೊತ್ತಿಗೆ CM DCM ಕೂಡ ಬೆಂಗಳೂರಿಗೆ ಬರ್ತಾರೆ, ಮಾತನಾಡ್ತಾರೆ, ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ ಅಂತ. ಇಷ್ಟೆಲ್ಲ ಬೆಳವಣಿಗೆಗಳನ್ನ ಮತ್ತು ಇಷ್ಟೆಲ್ಲ ಆರೋಪಗಳನ್ನು ಏನು ಈ ನಾಯಕರು ಮಾಡ್ತಿದ್ದಾರೆ, ಖರ್ಗೆ ಮುಂದೆ ಈ ವಾದವನ್ನು ಇವ್ರು ಯಾರೂ ವ್ಯಕ್ತಪಡಿಸಿಲ್ಲ. ಮುಖ್ಯಮಂತ್ರಿಗಳ ಮುಂದೆ ಕೂಡ ನಾವು ಮುನಿಯಪ್ಪ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ ಅಂತ ಹೇಳಲೂ ಇಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲೇ ಇದು ವ್ಯಕ್ತವಾಗಿದ್ರೆ ಇಷ್ಟೊಂದು ಎಂಬ್ರಾಸ್ಮೆಂಟ್ ಆಗಬೇಕಾಗಿರಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಟಿಕೆಟ್ ಆಯ್ಕೆ ಮಾಡುವಂಥ ವಿಚಾರ ಇಷ್ಟೊಂದು ಕಗ್ಗಂಟಾಗಿದೆ ಅನ್ನುವಂಥ ಒಂದು ಮೆಸೇಜ್ ಕೂಡ ಪಾಸ್ ಆಗಬೇಕಾಗಿರಲಿಲ್ಲ. ಯಾಕೆಂದರೆ ಟಿಕೆಟ್ ಆಯ್ಕೆಯ ಸಂದರ್ಭದಲ್ಲಿ ಭಾಳ ಸುಸೂತ್ರವಾಗಿ ಹಂತವಾಗಿ ಟಿಕೆಟ್ ಆಯ್ಕೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ನ ಕೋಲಾರ ಶಾಸಕರು ಬಹುತೇಕ ರಾಜೀನಾಮೆಯನ್ನು ಒಂದು ಬೆದರಿಕೆ ಅಸ್ತ್ರವಾಗಿ ಬಳಸಿದ್ದಾರೆ. ಈ ಕಾರಣಕ್ಕಾಗಿ ಇದು ತಾರಕಕ್ಕೆ ಹೋಗುತ್ತೆ ಅಂತೇಳಿ ಹೈಕಮಾಂಡ್ನಿಂದ ಒಂದು ಮೆಸೇಜ್ ಕೂಡ KPCC ಅಧ್ಯಕ್ಷರಿಗೆ ಬಂದಿದೆ. ಸದ್ಯಕ್ಕೆ ಕೋಲಾರ ಆಯ್ಕೆಯನ್ನು ತಡೆ ಹಿಡಿಯಲಾಗಿದೆ, ಮತ್ತೊಂದು ಸುತ್ತಿನ ಮಾತುಕತೆ ಮಾಡಿದ ಮೂಲಕ ಬಗೆಹರಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ಮುನಿಯಪ್ಪ ಅವರ ಬಣದವ್ರಿಗೂ ಕೊಡೋದು ಬೇಡ, ರಮೇಶ್ ಕುಮಾರ್ ಬಣದವ್ರಿಗೂ ಕೊಡೋದು ಬೇಡ, ಮೂರನೇ ಆಯ್ಕೆಯನ್ನು ನೋಡೋಣ, ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ರಾಜ್ಯ ನಾಯಕರಿಗೆ ತಿಳಿಸಿದೆ. ಹಾಗಾಗಿ ಕೋಲಾರ ಟಿಕೆಟ್ ಹಂಚಿಕೆ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟಿಗಿನ ಹೈಡ್ರಾಮವಾಗಿದೆ. ಈಗ ಮುನಿಯಪ್ಪ ಸುಮ್ಮನೆ ಇರ್ತಾರಾ? ಯಾಕೆಂದರೆ ಖರ್ಗೆ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಈ ಭರವಸೆ ಸಿಕ್ಕ ಮೇಲೆ ಅವರು ಕೂಡ ಆಕ್ಟಿವ್ ಆಗಿದ್ರು, ತಮ್ಮ ಅಳಿಯನಿಗೆ ಸಿಹಿ ಸುದ್ದಿ ಬಂದಿದೆ ಅನ್ನೋದನ್ನು ತಿಳಿಸಿದ್ರು. ಅವರು ಚುನಾವಣಾ ಕೆಲಸಗಳಿಗೆ ಈಗಾಗಲೇ ಕಾರ್ಯವನ್ನು ಶುರು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿ ಇದ್ದರು. ಇಂಥ ಸಂದರ್ಭದಲ್ಲಿ ಶಾಸಕರು ರಾಜೀನಾಮೆಗೆ ಮುಂದಾಗಿ ಅದನ್ನು ಹೋಲ್ಡ್ ಮಾಡಿಸಿದ್ದಾರೆ ಅಂದಾಗ ಸಹಜವಾಗಿ ಮುನಿಯಪ್ಪ ಅವರಿಗೆ ರಾಷ್ಟ್ರ ನಾಯಕರಾಗಿದ್ದಂಥವರು 7 ಬಾರಿ ಸಂಸದರಾಗಿದ್ದಾರೆ, ಇಲ್ಲಿ ಸಚಿವರಾಗಿದ್ದಾರೆ, ದೇವನಹಳ್ಳಿಗೆ ಬಂದು ಸ್ಪರ್ಧೆ ಮಾಡಿ ಗೆದ್ದಿರುವಂಥ ಮುನಿಯಪ್ಪ ಅವರು ಈ ನಡವಳಿಕೆಗಳನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಕೂಡ ಅವ್ರನ್ನ ಮಾತನ್ನು ಹೇಳಿದರು. ಮಾಲೂರು ನಂಜೇಗೌಡರಿಗೆ ಟಿಕೆಟ್ ಕೊಡಿಸಿದ್ದು ನಾನು, ನಾರಾಯಣ ಸ್ವಾಮಿ ಅವರಿಗೆ ಸಹಾಯ ಮಾಡಿದ್ದು ನಾನು, ಅನಿಲ್ ಕುಮಾರ್ ಅವ್ರನ್ನ ರಾಜಕೀಯಕ್ಕೆ ತಂದವ್ ನಾನು. ಆದರೆ ಇವತ್ತು ಹೈಕಮಾಂಡ್ನ ಯಾವುದೇ ಅಭ್ಯರ್ಥಿಯನ್ನು ತೀರ್ಮಾನ ಮಾಡಿದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಬಂದು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಇದು ಒಳ್ಳೆಯದಲ್ಲ. ಇದರ ಹಿಂದೆ ರಮೇಶ್ ಕುಮಾರ್ ಅವರು ಇದ್ದಾರೆ, ಅವರ ಕುಟಿಲ ವಿದ್ಯೆಯಿಂದಾಗಿ ಇದೆಲ್ಲ ನಡೀತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದರು. ಹಾಗಾಗಿ ಈಗ ಒಂದು ವೇಳೆ ಮುನಿಯಪ್ಪ ಅವರನ್ನು ಕಡೆಗಣಿಸಿದ್ರೆ ನಿಶ್ಚಿತವಾಗಿ ಕೋಲಾರದಲ್ಲಿ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ಮುನಿಯಪ್ಪ ಅವರ ಅಳಿಯನಿಗೆ ಕೊಟ್ಟರೆ ರಮೇಶ್ ಕುಮಾರ್ ಬಣದಿಂದಲೂ ಕೂಡ ಸಮಸ್ಯೆ ಆಗೋದಂತೂ ನಿಶ್ಚಿತ. ಹಾಗಾಗಿ ಹೈಕಮಾಂಡ್ ಇದನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಪ್ರತಿಮಾ, ಮರ್ತೇಶ್, ಈಗ MLC ಅನಿಲ್ ಕುಮಾರ್ ಅವರಾಗಲೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ಪದೇ ಹೇಳ್ತಾ ಇದ್ವಿ ಬೇಡ ಈ ರೀತಿಯಲ್ಲಿ ಮುನಿಯಪ್ಪ ಅವರ ಅಳಿಯನಿಗೆ ಕೊಡುವಂತಹ ನಿರ್ಧಾರಕ್ಕೆ ಹೋಗೋದು ಬೇಡ ಅನ್ನೋದು ಎಷ್ಟು ನಾವು ಪರಿಯಾಗಿ ಹೇಳಿದ್ರು ಕೂಡ ಮತ್ತದೇ ಡಿಸಿಷನ್ಗೆ ಬಂದಿದ್ದಾರೆ. ಹಾಗಾಗಿ ನಾವು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿದೀವಿ ಅಂತ. ಅಂದ್ರೆ ಇವರು ಈ ರೀತಿಯ ಸೂಚನೆಯನ್ನ ಕೊಟ್ಟಿದ್ರ, ಇಂಥದ್ದೊಂದು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ಈ ನಾಯಕರುಗಳು ಇಡಬಹುದು ಅನ್ನೋದನ್ನ ಊಹಿಸಿತ್ತ ಕಾಂಗ್ರೆಸ್ ಹೈಕಮಾಂಡ್, ಅಥವಾ ಈಗ ಏಕಾಏಕಿಯಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ನಾಯಕರುಗಳು ಬಂದದ್ದ ಅಂತ? ಪ್ರತಿಮಾ, ಇದು ಇವತ್ತು ಅಂದರೆ ರಾತ್ರಿ ಅವರಿಗೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗ್ತಿದ್ದ ಬಳಿಕ ಆಗಿರುವಂಥ ಡೆವಲಪ್ಮೆಂಟ್ ಇದು. ಅಲ್ಲಿಯ ತನಕ ಕೂಡ ಹೈಕಮಾಂಡ್ಗೆ ಈ ಶಾಸಕರು, ಕೋಲಾರ ಭಾಗದ ಶಾಸಕರು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗ್ತಾರೆ ಅನ್ನುವಂಥ ಯಾವ ನಿರೀಕ್ಷೆ ಕೂಡ ಇರಲಿಲ್ಲ. ಯಾಕಂದರೆ ಆ ರೀತಿಯಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರಲಿಲ್ಲ. ಸಭೆಯಲ್ಲಿ ಇವ್ರ ವಿರುದ್ಧ ಅವ್ರು ಮಾತನಾಡಿದ್ದು, ಅವ್ರ ವಿರುದ್ಧ ಇವ್ರು ಮಾತನಾಡಿದ್ದು ಬಿಟ್ಟರೆ, ಒಂದು ವೇಳೆ ಮುನಿಯಪ್ಪ ಫ್ಯಾಮಿಲಿ ಕೊಟ್ಟರೆ ನಾವು ಯಾರು ಕೆಲಸ ಮಾಡಲ್ಲ, ರಾಜೀನಾಮೆ ಕೊಟ್ಟು ಹೋಗ್ತೀವಿ ಅಂತೇಳಿ ಸಭೆಯಲ್ಲೂ ಕೂಡ ಯಾವ ಶಾಸಕರು ಕೂಡ ವ್ಯಕ್ತಪಡಿಸಿರಲಿಲ್ಲ. ಇದು ಯಾವಾಗ ಖಚಿತ ಆಯಿತು ರಾತ್ರಿ, ಅದಾದ ಮೇಲೆ ಆಗಿರ್ತಕ್ಕಂಥ ಡೆವಲಪ್ಮೆಂಟು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಹೈಕಮಾಂಡ್ ಯಾವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುತ್ತೋ ಎಲ್ಲರೂ ಕೆಲಸ ಮಾಡ್ತಾರೆ. ಯಾಕಂದರೆ ಹೈಕಮಾಂಡೇ ಸುಪ್ರೀಂ ಕಾಂಗ್ರೆಸ್ನಲ್ಲಿ, ಹೈಕಮಾಂಡ್ ಹೇಳಿದ ಮೇಲೆ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಹೈಕಮಾಂಡ್ ಕೂಡ ಇತ್ತು. ಯಾವಾಗ ಈ ತೀರ್ಮಾನ ಆಯಿತು, ಎಲ್ಲರೂ ಕೂಡ ರಾಜೀನಾಮೆ ತೀರ್ಮಾನ ಮಾಡಿದ್ರು, ಟಿಕೆಟ್ ಬುಕ್ ಮಾಡಿ ಮಂಗಳೂರಿಗೆ ಹೋಗಿ ಖಾದರ್ ಅವ್ರಿಗೆ ರಾಜೀನಾಮೆ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು, ವಿಧಾನಸೌಧಕ್ಕೆ MLCಗಳು ಬಂದು ಹೊರಟ್ಟಿ ಅವ್ರನ್ನ ಭೇಟಿಯಾದ್ರು. ಸೊ ಇದು ಯಾಕೋ ತಾರಕಕ್ಕೆ ಹೋಗ್ತಾ ಇದೆ, ಸರಿಯಲ್ಲ ಅನ್ನುವ ಇದ್ಯಾವುದೋ ಒಂದು ಬೇರೆ ಮಾರ್ಗವನ್ನೇ ತೆಗೆದುಕೊಂಡಿದೆ, ಬೇರೆ ಟರ್ನ್ ತಿರುಗ್ತಾ ಇದೆ. ಈ ಟಿಕೆಟ್
ಟಿಕೆಟ್ ಹಂಚಿಕೆ, ಯಾಕಂದ್ರೆ ಸಮುದಾಯಗಳ ವಿಷಯಕ್ಕೆ ಎಂಟ್ರಿ ಆದರೆ ರಾಜ್ಯಾದ್ಯಂತ ಎಡ ಸಮುದಾಯಕ್ಕೆ ಅನ್ಯಾಯ ಅಂತೇಳಿ ಮುನಿಯಪ್ಪ ಅವರ ಜೊತೆಗಿರುವಂಥವ್ರು ಬಿಂಬಿಸ್ತಾರೆ, ಅದು ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಅರಿವು ಕಾಂಗ್ರೆಸ್ಗೆ ಬಂತು. ಸೊ ಹಾಗಾಗಿ ಹೈಕಮಾಂಡ್ ಕೂಡ ಈ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಕೋಲಾರ ಟಿಕೆಟ್ ಆಯ್ಕೆಯನ್ನ ಹೋಲ್ಡ್ ಮಾಡಿ ಒಂದು ಅಂತಿಮ ಚರ್ಚೆ ಮಾಡಿದ ಬಳಿಕ ತೀರ್ಮಾನ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬರೋದಕ್ಕೆ ಈ ಬೆಳವಣಿಗೆ ಕೂಡ ಪ್ರಮುಖವಾದಂಥ ಕಾರಣ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.